ಹಾಗಿದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಎಷ್ಟು ಸ್ಥಾನವನ್ನು ಪಡೆಯುತ್ತೆ? ಕರ್ನಾಟಕ ನಾನೀಗಾಗಲೇ ಹೇಳಿದೆ 28ರಲ್ಲಿ ಎನ್ಡಿಎ 23 ಪಡೆಯುತ್ತೆ, ಕಾಂಗ್ರೆಸ್ ನೇತೃತ್ವ ಇಂಡಿಯಾ 5 ಪಡೆಯುತ್ತೆ ಅಂತ. ತಮಿಳುನಾಡು 39 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ, ಕೇವಲ 1 ಸ್ಥಾನವನ್ನು ಎನ್ಡಿಎ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ 36 ಸ್ಥಾನ DMK ನೇತೃತ್ವ ಇದೆ, ಕಾಂಗ್ರೆಸ್ ಇದೆ, ಇಂಡಿಯಾ ಮೈತ್ರಿಕೂಟ 36 ಸ್ಥಾನವನ್ನು ಗೆಲ್ಲುತ್ತೆ, AIADMK ಕೇವಲ 2 ಸ್ಥಾನ. ಆಂಧ್ರದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಕಾಂಗ್ರೆಸ್ 1 ಗೆಲ್ಲಲ್ಲ, BJPಯೂ 1 ಗೆಲ್ಲಲ್ಲ. YSRP ಮತ್ತು TDPಯ ಮಧ್ಯೆ YSRP 17 ಸ್ಥಾನವನ್ನು ಗೆದ್ದರೆ 19 ಸ್ಥಾನವನ್ನು YSRP ಗೆಲ್ಲುತ್ತೆ, 6 ಸ್ಥಾನವನ್ನು TDP ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ತೆಲಂಗಾಣ 17 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ, ಕಳೆದ ಬಾರಿ 4 ಗೆದ್ದಿತ್ತು BJP, ಈಗ ಆ ಸಂಖ್ಯೆ 5 ಆಗುತ್ತೆ. ಕಾಂಗ್ರೆಸ್ 9 ಸ್ಥಾನವನ್ನು ಗೆದ್ದರೆ ಅದರ್ಸ್ ಇತರೆ BRS ಪಾರ್ಟಿ 3 ಗೆಲ್ಲುತ್ತೆ, 2 ಮತ್ತು AIMIM 1 ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇನ್ನು ಕೇರಳ 20ಕ್ಕೆ 20 ಸ್ಥಾನಗಳನ್ನು INDIA ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಮತ್ತು ಲೆಫ್ಟ್ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕೇರಳದಲ್ಲಿ BJP ಈ ಬಾರಿಯೂ ಖಾತೆ ತೆರೆಯೋದಿಲ್ಲ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.